ಹಲೋ ಎವ್ರಿವನ್, ವೆಲ್ಕಮ್ ಟು ನಮ್ಮಲ ಎಕ್ಸಲೆನ್ಸ್ ಬೆಂಗಳೂರು. ಸೊ ಇವತ್ತಿನ ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ ಟು ಸಾಲ್ವ್ ಸಮ್ ಆಫ್ ದ ಡೌಟ್ಸ್ ದಟ್ ದ KPSC ಇಂಟರ್ವ್ಯೂ ಗೋಯಿಂಗ್ ಆಸ್ಪಿರೆಂಟ್ಸ್ ಹ್ಯಾವ್. ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಐ ವಿಲ್ ಡಿಸ್ಕಸ್ ಅಬೌಟ್ KPSC ಇಂಟರ್ವ್ಯೂ ಪ್ರೊಸೆಸ್ ಯಾವ ಥರ ಇರುತ್ತೆ, ಡಾಕ್ಯುಮೆಂಟ್ಸ್ ಏನು ಕ್ಯಾರಿ ಮಾಡಬೇಕು, ಕ್ವಶನ್ಸ್ ಯಾವ ಥರ ಕೇಳ್ತಾ ಇದ್ದೀರ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವತ್ತಿನ ದಿನ ಯಾವ ಥರ ನಡೀತಾ ಇದೆ, ಆ ದಿನದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾರು ಆಲ್ರೆಡಿ ಇಂಟರ್ವ್ಯೂ ಆಗಿದೆ, ಸೊ ದೇ ಕ್ಯಾನ್ ಸ್ಟಾಪ್ ವಾಚಿಂಗ್ ದಿಸ್ ವಿಡಿಯೋ. ಬಟ್ ಇನ್ನೂ ಇಂಟರ್ವ್ಯೂ ಯಾರ್ದಾಗಿಲ್ಲ, ವಾಚ್ ದಿಸ್ ವಿಡಿಯೋ ಸೊ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ KPSC ಅಂತ. ಸೊ ಇಂಟರ್ವ್ಯೂ ಸ್ಟಾರ್ಟ್ ಆಗಿರೋದು ಯಾವಾಗ ಅಂತಂದರೆ May 6th ಸ್ಟಾರ್ಟ್ ಆಗಿದೆ. ಫೈನಲ್ ಡೇಟ್ ಯಾವಾಗಪ್ಪ ಅಂತಂದರೆ June 10th ಇದೆ. ಸೊ ಈ ವಿಡಿಯೋ ಏನಪ್ಪ ಅಂತಂದರೆ ಇವಾಗ May 6th ಇವತ್ತು ದಟ್ ಈಸ್ 13th May ಏನೇನು ಕ್ವಶನ್ಸ್ ಇದೆ, ಏನೇನು ಪ್ರೊಸೆಸ್ ಇದೆ ಎಲ್ಲ ಅಬ್ಸರ್ವ್ ಮಾಡಿ ಅದರ ಬೇಸಿಸ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್. ಏನಪ್ಪ ಅಂತಂದರೆ ಈ ಪ್ರೊಸೆಸ್ಸಿಗೆ ದಿಸ್ ಥಿಂಗ್ ಕಾಲ್ ಲೆಟರ್ ಅಥವಾ ಸಮ್ಮನ್ ಲೆಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ KPSC ಅವರು ನಿಮ್ಮ ಮನೆಗೆ ಅಥವಾ ನೀವು ಕೊಟ್ಟಿರುವಂಥ ಅಡ್ರೆಸ್ಸಿಗೆ ಕಾಲ್ ಲೆಟರ್ನ ಸೆಂಡ್ ಮಾಡಿದ್ದಾರೆ. ಕಾಲ್ ಲೆಟರ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಏನಾದರೂ ಕಾಲ್ ಲೆಟರ್ ಬಂದಿಲ್ಲ ಅಂತಂದರೆ KPSCಗೆ ಕಾಲ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ನ ಕೇಳಿ. ಕಾಲ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಇನ್ ಕೇಸ್ ನಿಮಗೆ ಕಾಲ್ ಲೆಟರ್ ಬಂದಿಲ್ಲ ಅಂತಂದರೆ ರಿಸಲ್ಟ್ ಅನೌನ್ಸ್ ಆದಾಗ ಲಿಸ್ಟ್ ಬಿಟ್ಟಿದ್ರಲ್ಲ, ಆ ಲಿಸ್ಟಲ್ಲಿರುವಂಥ ನಿಮ್ಮ ನೇಮ್ ಪ್ರಾಪರಾಗಿ ಕಾಣೋ ಥರ ಪ್ರಿಂಟ್ ತೊಗೊಂಡು ಒಂದು ID ಕಾರ್ಡ್ನ ಹಿಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸೊ ಕಾಲ್ ಲೆಟರ್ ಪ್ಲಸ್ ID ಕಾರ್ಡ್, ನಾರ್ಮಲಿ ಆಧಾರ್ ಕಾರ್ಡ್, ಇವೆರಡನ್ನು ಪ್ರೊಡ್ಯೂಸ್ ಮಾಡಿದರೆ ದೇ ವಿಲ್ ಪ್ರೊವೈಡ್ ಯು ಎನ್ ID ಕಾರ್ಡ್, ಅಂದರೆ KPSC ಕಾರ್ಡ್ ಕೊಡ್ತಾರೆ. ಸೊ ಇದನ್ನು ಇಟ್ಕೊಂಡು ಒಂದು ಟ್ಯಾಗ್ನ ಹಾಕ್ಕೊಂಡ್ರೆ ವಿಲ್ ಬಿ ಅಲೌಡ್ ಟು ಎಂಟರ್ ಇಂಟು KPSC ಆಯೋಗ. ಅಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲಿ 2 ಬ್ಯಾಚ್ ಇರುತ್ತೆ. ಯಾವಾಗ ಅಂದರೆ ಒನ್ ಈಸ್ ಅಟ್ 8:30 ಆ್ಯಂಡ್ ಅದರ್ ಈಸ್ ಅಟ್ 12:30. ಓಕೆ, ಸೊ 8:30 ಬ್ಯಾಚಿಗೆ 9 ಅಲೋ ಮಾಡಿದಾರಂತೆ, 12:30 ಬ್ಯಾಚಿಗೆ 1 ಅಲೋ ಮಾಡಿದ್ದಾರೆ. ಬಟ್ ಬಿ ರೆಡಿ. ಸೊ ಅದಕ್ಕೆ 8:30 ಅಂದರೆ 8:30ಗೆ ಹೋಗಿ. ನಂದು ಮಾರ್ನಿಂಗ್ ಸೆಷನ್ ಇತ್ತು, ನಿನ್ನೆ ಇಂಟರ್ವ್ಯೂ May 12th ಇತ್ತು. ಸೊ ಆ ಸೆಷನಲ್ಲಿ ಲೈಕ್ ಮೆನಿ ಪೀಪಲ್ 9:30 ಬಂದರು, ಅವ್ರಿಗೂ ಕೂಡ ಅಲೋ ಮಾಡಿದ್ದಾರೆ. ಬಟ್ ಆ ಥರ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಹೋಗಿ, ಬೇಗ ಹೋದಷ್ಟು ನೀವು ಕಾಮಾಗಿರ್ತೀರ. ಓಕೆ, ಇನ್ನೊಂದು ಲೊಕೇಶನ್. ತುಂಬ ಜನ ಲೊಕೇಶನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ KPSC ಎಲ್ಲಿದೆ ಅಂತ. ಸೊ KPSC ಲೊಕೇಶನ್ ಮ್ಯಾಪಲ್ಲಿ ಹಾಕಿದಾಗ ಕೆಲವೊಂದು ಸರಿ ಈ KPSC ಲೊಕೇಶನ್ ಆಕ್ಸಾ, ಅಖಿಲ ಕರ್ನಾಟಕ ಸ್ಟೂಡೆಂಟ್ ಅಸೋಸಿಯೇಷನ್ ಹತ್ರ ಹೋಗ್ತಾ ಇದೆ. ಸೊ ಪ್ರಾಪರಾಗಿ ಕೇರ್ಫುಲ್ ಆಗಿರಿ. ಇಟ್ ಈಸ್ ಬಿಹೈಂಡ್ ದ ವಿಧಾನಸೌಧ. ಸೊ ಅಲ್ಲಿ KPSC ಇದೆ. KPSC ಇನ್ಫಾರ್ಮೇಷನ್ ಸೆಂಟರ್ ಕೂಡ ಇದೆ ಅಲ್ಲೇ, ಕರ್ನಾಟಕ ಇನ್ಫಾರ್ಮೇಷನ್ ಸೆಂಟರ್. ಅದರ ನಿಯರ್ ಬೈ KPSC ಲೊಕೇಶನ್ ಇದೆ. ಓಕೆ, ಸೊ ಹೋಗುವಾಗ ಪ್ರಿಪೇರ್ ಆಗಿ ಪ್ರಾಪರಾಗಿ ಲೊಕೇಶನ್ ಹಾಕ್ಕೊಂಡು, ಕ್ಯಾಬಲ್ಲಿ ಹೋಗಿದ್ರೆ ಕ್ಯಾಬ್, ಫ್ರೆಂಡ್ಸ್ ಬರ್ತಾರೆ ಅಂದರೆ ಫ್ರೆಂಡ್ಸ್, ಏನಾದರೂ ಇರಲಿ ಪ್ರಾಪರ್ ಲೊಕೇಶನ್ ಹಾಕ್ಕೊಂಡು ಹೋಗಿ. ಯಾಕೆಂದರೆ ಅವಾಗ ಲೊಕೇಶನ್ ಹಾಕ್ಕೊಂಡು ಬೇರೆ ಎಲ್ಲಿಗೆ ಹೋಗಿ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಮೇಲೆ. ಸೊ ಬಿ ಕೇರ್ಫುಲ್ ಅಬೌಟ್ ದ ಲೊಕೇಶನ್. ಸರಿನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ 8:30ಗೆ ನಿಮ್ಮ ಎಂಟ್ರಿ ಆದಮೇಲೆ ID ಕಾರ್ಡ್ ಕೊಡ್ತಾರೆ. ಸೊ ID ಕಾರ್ಡ್ ಕೊಟ್ಟ ಮೇಲೆ ಯು ವಿಲ್ ಬಿ ಮೇಡ್ ಟು ಸಿಟ್ ಇನ್ ಆ ಹಾಲ್. ಆ ಹಾಲಲ್ಲಿ ಟೋಟಲಾಗಿ 6 ಟೇಬಲ್ ಇರುತ್ತೆ. ಆ 6 ಟೇಬಲಲ್ಲಿ ಯು ವಿಲ್ ಬಿ ಡಿವೈಡೆಡ್ ಇಂಟು ಡಿಫ್ರೆಂಟ್ ಟೇಬಲ್ಸ್. ಓಕೆ, 1 2 3 4 5 6 ಅಂತ ನೀವು ಎಂಟ್ರಿ ಕೊಟ್ಟ ತಕ್ಷಣ ನಿಮ್ಮನ್ನ 6 ಟೇಬಲಲ್ಲಿ ಡಿವೈಡ್ ಮಾಡಿ ಕಳಿಸ್ತಾರೆ. ಸೊ 6 ಟೇಬಲಲ್ಲಿ ಏನು ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಅವರು ಅಲ್ಲಿ ಒಳಗಡೆ ಹೋದ ತಕ್ಷಣ, ಇದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ 3 ಪೇಪರ್ಸ್ನ ಕೊಡ್ತಾರೆ. ಆ 3 ಪೇಪರ್ಸಲ್ಲಿ ಒಂದು ಪೇಪರ್ ದೃಢೀಕರಣ ಪತ್ರ. ಓಕೆ, ದೃಢೀಕರಣ ಪತ್ರ ಅಂತ ಕರೀತಾರೆ. ದೃಢೀಕರಣ ಪತ್ರ, ಅಕ್ನಾಲೆಜ್ಮೆಂಟ್ ಲೆಟರ್. ಸೊ ಈ ದೃಢೀಕರಣ ಪತ್ರ ಆಲ್ಮೋಸ್ಟ್ ಒಂದು 4 pages ಇರುತ್ತೆ. 3 ಡಾಕ್ಯುಮೆಂಟ್ಸ್, ಪೇಪರ್ ಅಲ್ಲ, 3 ಡಾಕ್ಯುಮೆಂಟ್ಸ್ 3 pages ಥರ ಇರುತ್ತೆ. ಆ ದೃಢೀಕರಣ ಪತ್ರದಲ್ಲಿ ನೀವು ಯಾವ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡ್ತೀರಾ, ಯಾವ ಡಾಕ್ಯುಮೆಂಟ್ಸ್ ನೀವು ಕೊಡಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾರ್ಮಲಿ ಏನಂದರೆ, ನೀವು ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡ್ತಿದ್ದೀರಾ ಅಂದರೆ ಸ್ವೀಕರಿಸಿದೆ ಅಂತ ಬರೆಯಿರಿ. ಪ್ರೊವೈಡ್ ಮಾಡ್ತಾ ಇಲ್ಲ ಅಂತಂದರೆ ಅನ್ವಯಿಸುವುದಿಲ್ಲ ಅಂತ ಬರೀರಿ ಅಂತ ಹೇಳ್ತಾರೆ. ಸೊ ಅದೆಲ್ಲ ಬರೆದ ಮೇಲೆ ಇನ್ನೊಂದಿರುತ್ತೆ. ಆ ಇನ್ನೊಂದರಲ್ಲಿ 2 ಪೇಪರ್ ಇರುತ್ತೆ. ಒಂದು ಫಾರ್ ಆಫೀಸ್ ಡ್ಯೂಟಿ ಅಂತಿರುತ್ತೆ, ಇನ್ನೊಂದು ಫಾರ್ ಕ್ಯಾಂಡಿಡೇಟ್ ಅಂತ ಇರುತ್ತೆ. ಅದನ್ನು ಕೂಡ ಎರಡನ್ನೂ ಫಿಲ್ ಮಾಡೋಕ್ಕಾಗತ್ತೆ. ಫಾರ್ ಕ್ಯಾಂಡಿಡೇಟ್ ಅಂತ ಇರುತ್ತೆ. ಸೊ ಎರಡನ್ನೂ ಫಿಲ್ ಮಾಡಿ ಕೊಡಿ. ಇದಾದಮೇಲೆ ಇನ್ನೊಂದು ಕೊಡ್ತಾರೆ ಪೇಪರ್. ಅದೇನಪ್ಪ ಅಂತಂದರೆ ನಿಮ್ಮ ಡ್ಯಾಫ್. ಸೊ ನೀವು ಇಂಟರ್ವ್ಯೂ ಒಳಗಡೆ ಬೋರ್ಡಿಗೆ ಹೋಗ್ತೀರ ಅಂತಂದಾಗ ಇದು ಯಾವುದೋ ಬೋರ್ಡ್ ಹತ್ರ ಇರಲ್ಲ. ನಿಮ್ಮ ಬೋರ್ಡ್ ಹತ್ರ ಯಾವುದಿರುತ್ತೆ ಅಂತಂದರೆ ಡ್ಯಾಫ್ ಅಷ್ಟೇ ಇರುತ್ತೆ. ಸೊ ನೀವು ಡ್ಯಾಫಲ್ಲಿ ಏನು ಫಿಲ್ ಮಾಡಿಕೊಡ್ತೀರಾ ಅದು ಕೇರ್ಫುಲ್ಲಾಗಿ ಫಿಲ್ ಮಾಡಿ ಕೊಡಿ. ಓಕೆನಾ? ಸೊ ಇದನ್ನೆಲ್ಲ ಪೇಪರ್ ಕೊಟ್ಟಿರ್ತಾರೆ. ಕೊಟ್ಟಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಾರ್ಮಲಿ ನೀವು ಯಾವ ಡಾಕ್ಯುಮೆಂಟ್ಸ್ನ ಮೆನ್ಷನ್ ಮಾಡಿರ್ತಾರೆ ಅದೆಲ್ಲ ಬೇಕಾಗುತ್ತೆ. ಸೊ ಬೇಸಿಕಲಿ ಯಾವುದಪ್ಪ ಅಂತಂದರೆ ಅವರು ಕೇಳೋದು ನಿಮಗೆ ಒಂದು ID ಕಾರ್ಡ್ ಜಸ್ಟ್ ಫಾರ್ ಎಂಟ್ರಿ.
ಅದಾದಮೇಲೆ ಐ ಡಿ ಕಾರ್ಡ್ದು ನೆಸೆಸಿಟಿ ಅಷ್ಟೊಂದು ಏನೂ ಇಲ್ಲ. ಒಳಗಡೆ ಹೋದ್ಮೇಲೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 10th ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ. 10th ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಗ್ರಿ ಸರ್ಟಿಫಿಕೇಟ್ ಮರಿಬೇಡಿ, ತೊಗೊಂಡೋಗಿರಿ. ಡಿಗ್ರಿ ಸರ್ಟಿಫಿಕೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕೆಲವೊಬ್ಬರಿಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಕೇಳ್ತಾ ಇದ್ದಾರೆ, ಕೆಲವೊಬ್ಬರಿಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಕೇಳ್ತಾ ಇಲ್ಲ. ಬಟ್ ಟು ಬಿ ಆನ್ ದ ಸೇಫರ್ ಸೈಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನು ಕೂಡ ಎತ್ಕೊಂಡೋಗಿ, ಸರಿನಾ? ಸೊ ಡಿಗ್ರಿ ಮಾರ್ಕ್ಸ್ ಕಾರ್ಡ್. ನಂತರ ರಿಸರ್ವೇಷನ್, ಯಾವ ರಿಸರ್ವೇಷನ್ ಕ್ಲೇಮ್ ಮಾಡ್ತಿದ್ದೀರಾ ನೀವು, ಓಕೆ. ನಂತರ ಏನಪ್ಪ ಅಂತಂದರೆ ರಿಸರ್ವೇಷನ್, ಏನೇನು ರಿಸರ್ವೇಷನ್ ಕ್ಲೇಮ್ ಮಾಡ್ತಿದ್ದೀರಾ ಅನ್ನೋದು ನೋಡ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಕ್ಲೇಮಿಂಗ್ ರೂರಲ್ ಬ್ಯಾಕ್ಗ್ರೌಂಡ್ ರಿಸರ್ವೇಷನ್, ಓಕೆ, ರೂರಲ್ ರಿಸರ್ವೇಷನ್ ಕೇಳ್ತಿದ್ದೀರಾ ಅಂತಂದರೆ ರೂರಲ್ ರಿಸರ್ವೇಷನ್ ಅದು ತೊಗೊಂಡೋಗಿರಿ. ಸೊ ಫಸ್ಟ್ ಯಾವುದಪ್ಪ ಅಂತಂದರೆ 10th, ನೆಕ್ಸ್ಟ್ ಡಿಗ್ರಿ ಸರ್ಟಿಫಿಕೇಟ್ಸ್, ಅದಾದಮೇಲೆ ರಿಸರ್ವೇಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಓಕೆ. ರಿಸರ್ವೇಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇದರಲ್ಲಿ ಯಾವುದಪ್ಪ ಅಂದರೆ EWS ಕ್ಲೇಮ್ ಮಾಡ್ತೀರಾ ಅಂದರೆ EWS. ಅದಾದಮೇಲೆ ನೆಕ್ಸ್ಟ್ ಯಾವುದಿರುತ್ತೆ, OBCಯಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಇರುತ್ತೆ, 1A 2A 3A ಆ ಥರ ಕ್ಯಾಟಗರಿ ಕ್ಲೇಮ್ ಮಾಡ್ತೀರ ಅಂದರೆ ಕ್ಯಾಟಗರಿ. ನೆಕ್ಸ್ಟು SC ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ. ಅದಾದಮೇಲೆ ರೂರಲ್ ಕ್ಲೇಮ್ ಮಾಡ್ತೀರ ಅಂದರೆ ರೂರಲ್. ಆಮೇಲೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಕ್ಲೇಮ್ ಮಾಡ್ತೀರ ಅಂದರೆ HK ಸರ್ಟಿಫಿಕೇಟ್. ಎಲ್ಲ ಸರ್ಟಿಫಿಕೇಟ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಇದು ಜೊತೆಗೆ ಆಲ್ ದೀಸ್ 2 sets ಆಫ್ ಜೆರಾಕ್ಸ್. ನೀವು ಇದನ್ನು ಸೆಲ್ಫ್ ಅಟೆಸ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಹೋದ್ಮೇಲೆ ಅವರೇ ಹೇಳ್ತಾರೆ ಕೂತ್ಕೊಂಡು ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಕಾಪೀಸ್ಗೆಲ್ಲದನ್ನು ಕೂಡ ನಿಮ್ಮ ಸೈನ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ಆ್ಯಂಡ್ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಸೈನ್ ಮಾಡಿ ಅಂತ ಹೇಳ್ತಾರೆ. ಸೊ ಇದೆಲ್ಲ 2 sets ಆಫ್ ಕಾಪೀಸ್ ಇರಲಿ. ನೀವು ತಗೊಂಡೋಗಿರೋಂಥ ಕಾಪೀಸ್, ಎಸ್ಪೆಷಲಿ OBC ಅಥವಾ ರಿಸರ್ವೇಷನ್ ಸೆಟ್ಸ್, ಆ ಡೇಟಲ್ಲಿ ಮೆನ್ಷನ್ ಆಗಿರೋದಕ್ಕಿಂತ ಮುಂಚೆ ನೀವು ಅಪ್ಲಿಕೇಶನಲ್ಲಿ ಹಾಕೋದಕ್ಕಿಂತ ಮುಂಚೆ ಯಾವ ಡಾಕ್ಯುಮೆಂಟ್ ತೊಗೊಂಡೋಗಿರ್ತೀರಲ್ಲ, ಯಾವ RD ನಂಬರ್ ಇರುತ್ತಲ್ಲ ಅದನ್ನೇ ತೊಗೊಂಡೋಗಿ. ಕೆಲವೊಂದು ಜನ ರೀಸೆಂಟಾಗಿ ಏನಾಗಿದೆ ಅಂತಂದರೆ ಅದು ಓಲ್ಡ್ ಡಾಕ್ಯುಮೆಂಟ್ ಆಗಿದೆ, 25ಗೆ ಎಂಡ್ ಆಗಿದೆ ಅದಕ್ಕೋಸ್ಕರ 25 ಆದಮೇಲಿಂದ ಹೊಸ ಡಾಕ್ಯುಮೆಂಟ್ ಇದೆ ಅಂತ ಹೊಸ ಡಾಕ್ಯುಮೆಂಟ್ ತೊಗೊಂಡೋಗಿದ್ದಾರೆ. ಅದು ವರ್ಕ್ ಆಗಲ್ಲ. ಓಲ್ಡ್ ಡಾಕ್ಯುಮೆಂಟೇ ಇರಲಿ. ಅಪ್ಲಿಕೇಶನ್ ಹಾಕುವಾಗ ನೀವು ಯಾವ RD ನಂಬರ್ ಇರುವಂಥ ಡಾಕ್ಯುಮೆಂಟ್ನ ಫಿಲ್ ಮಾಡಿರ್ತಾರ ಅದೇ ಬೇಕು. ಅದಿಲ್ಲ ಅಂದರೆ ಕ್ಯಾಂಡಿಡೇಟ್ಸನ್ನು ಕ್ಯಾನ್ಸಲ್ ಮಾಡಿ ಹೊರಗಡೆ ಕಳಿಸ್ತಾರಂತೆ. ಸೊ ಕೇರ್ಫುಲ್ಲಾಗಿ ಹೋಗಿ. ಸೊ ಇದೆಲ್ಲ ಬೇಸಿಕ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಇದೆಲ್ಲ ಬೇಸಿಕ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಕೂರಕ್ಕೆ ಹೇಳ್ತಾರೆ. ಸೊ ನಾರ್ಮಲಿ ಒಂದು ಹಾಲ್ ಇರುತ್ತೆ. ಹಾಲ್ ಇದ್ದಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ 9:10 ಅಥವಾ 9:30 ಸ್ಟಾರ್ಟ್ ಆಗಿ ಅರೌಂಡ್ 11ವರೆಗೂ ಟೈಮ್ ತೊಗೊಳ್ತು. ಓಕೆ, 11 o'clockವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು. ಸೊ ಇಲ್ಲಿ ಏನಪ್ಪ ಅಂತಂದರೆ ವೆರಿಫಿಕೇಷನ್ ಆಯಿತು, ಮೆಂಬರ್ಸ್ ಬರೋದು ಸ್ವಲ್ಪ ಲೇಟ್ ಆಗಿತ್ತು ಅನ್ಸುತ್ತೆ. ಅದಾದಮೇಲೆ ಅಲ್ಲಿರೋ ಕೂತಿರೋರು ಏನು ಹೇಳಿದ್ರು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಬ್ರೇಕ್ಫಾಸ್ಟ್ ಅಂತ ಹೇಳಿದರು. ಅಂದರೆ KPS ಆಯೋಗದೊಳಗಡೆ ಕ್ಯಾಂಟೀನ್ ಇದೆ, ಕ್ಯಾಂಟೀನಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದರು. ಸೊ ಇನ್ ಕೇಸ್ ನೀವು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ನೋ ನೀಡ್ ಟು ವರಿ, ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ಬೋದು. ಪ್ರೊಸೆಸ್ ತುಂಬ ಲಾಂಗ್ ಆಗಿದೆ, ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಿಸ್ ಮಾಡದೆ ಮಾಡ್ಕೊಂಡಿರಿ. ಸೊ ದ್ಯಾಟ್ ಯು ಕ್ಯಾನ್ ಹ್ಯಾವ್ ದ ಎನರ್ಜಿ ಫಾರ್ ದ ಇಂಟರ್ವ್ಯೂ. ಸೊ ಇದಾದಮೇಲೆ ಒಂದು ಅರ್ಧ ಗಂಟೆ ಕೂರಕ್ಕೆ ಹೇಳ್ತಾರೆ. ಕೂರಕ್ಕಾದಮೇಲೆ ಒಬ್ಬೊಬ್ಬರನ್ನೇ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದೇರ್ ಆರ್ 6 boards, ಸರಿನಾ? ABCDEF ಅಂತ 6 boards ಇದೆ. ಆ ಬೋರ್ಡ್ಸ್ಗೆ ನಿಮ್ಮನ್ನ ಅಲಾಟ್ ಮಾಡ್ತಾರೆ. ಆಫ್ಟರ್ ಈಚ್ ಎವ್ರಿ ಒನ್ ನಿಮ್ಮನ್ನ ಕಳಿಸ್ತಾರೆ. ಕೆಲವೊಂದು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ತಮ್ಮ ಹೆಸರು ಮೊದಲಿದೆ ಅಂತಂದರೆ ಅವ್ರನ್ನ ಫಸ್ಟ್ ಕರೀತಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದು ಆಗೋದಿಲ್ಲ. ಅಲ್ಲಿ ಒಳಗಡೆ ಹೋದ್ಮೇಲೆ ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾ ಇದ್ದಾರೆ ಮೆಂಬರ್ಸ್ನ. ಸೊ ಯಾರು ಯಾವ ಬೋರ್ಡಿಗೆ ಹೋಗ್ತಾರೆ ಅಂತ ರ್ಯಾಂಡಮ್ ಆಗಿ ಚೂಸ್ ಮಾಡಿ ಕರೀತಾರೆ. ಸೊ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಇಂಟರ್ವ್ಯೂ ಆದಮೇಲೆ ರೀಸೆಂಟ್ ಟ್ರೆಂಡ್ಸಲ್ಲಿ ಟ್ರಾನ್ಸ್ಕ್ರಿಪ್ಟ್ ನಾನು ಓದ್ತಾ ಇದ್ದೆ. ಸೊ ಟ್ರಾನ್ಸ್ಕ್ರಿಪ್ಟ್ ಓದುವಾಗ ಏನು ಗೊತ್ತಾಗಿದೆ ಅಂತಂದರೆ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಯಾವುದ್ರ ಮೇಲೆ ಸರೌಂಡಿಂಗ್ ಆಗಿರುತ್ತೆ ಅಂದರೆ ಫ್ಯೂ ಟಾಪಿಕ್ಸ್ ಸಚ್ ಆಸ್ ಡಿಸ್ಟ್ರಿಕ್ಟ್. ಸೊ ಡಿಸ್ಟ್ರಿಕ್ಟ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಮತ್ತು ಯುವರ್ ಹೋಮ್ ಟೌನ್, ಜಿಲ್ಲೆ ಆಗಲಿ, ತಾಲೂಕಾಗಲಿ ಅಥವಾ ವಿಲೇಜ್ ಆಗಲಿ, ಹೋಮ್ ಟೌನ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಯಾವ ರೀತಿ ಕ್ವಶನ್ಸ್ ಅಂತ ಅಂದರೆ ಫಸ್ಟ್ ಹೋದ ತಕ್ಷಣ ಇಂಟ್ರೊಡಕ್ಷನ್ ಮಾಡಿ ಅಂತ ಹೇಳ್ತಾರೆ ಅವರು. ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನೀವು ಸೋ ಆ್ಯಂಡ್ ಸೋ ಹಳ್ಳಿ ಅಥವಾ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ಮೇಲೆ ಡಿಸ್ಟ್ರಿಕ್ಟ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಂತ ಕೇಳ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ ನೀವು ಯಾವ ಥರ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ವೇರಿಯಸ್ ಆಸ್ಪೆಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿ. ಯಾವ ಥರ ಅಂದರೆ ಜಿಯೋಗ್ರಫಿಕಲಿ ಇದು ಇದೆ, ಪೊಲಿಟಿಕಲಿ ಈ ಥರ ಇದೆ, ಕಲ್ಚರಲಿ ಈ ಥರ ಇದೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಫೇಮಸ್ ಪರ್ಸನಾಲಿಟೀಸ್ ಯಾರು ಇದ್ದಾರೆ ಅಂತ ಹೇಳಿ, ಅಲ್ಲಿ ಇಷ್ಟೊಂದು ತಾಲೂಕಿದೆ ಅಂತ ಹೇಳಿ ಎಲ್ಲದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿ. ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನಾರ್ಮಲಿ ಯಾವುದೋ ಒಂದು ಟಾಪಿಕ್ನ ಚೂಸ್ ಮಾಡಿ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಕೇಳಿದೆ ಯಾವ ಥರ ಅಂತಂದರೆ ಹಾವೇರಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿದರು. ಹಾವೇರಿ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ. ಅದಾದಮೇಲೆ ನೆಕ್ಸ್ಟು ಹಾವೇರಿಯಲ್ಲಿರುವಂಥ ಫೇಮಸ್ ಸ್ವತಂತ್ರ ಹೋರಾಟಗಾರ ಯಾರಂತ ಕೇಳಿದರು, ಫ್ರೀಡಮ್ ಫೈಟರ್ ಯಾರಂತ ಕೇಳಿದರು. ಸೊ ಫ್ರೀಡಮ್ ಫೈಟರ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳಿದರು. ಅದಾದಮೇಲೆ ಹಾವೇರಿ ಅಂದ ತಕ್ಷಣ ಐ ಆಮ್ ಫ್ರಮ್ ಬ್ಯಾಡ್ಗಿ, ಸೊ ಬ್ಯಾಡ್ಗಿ ಚಿಲ್ಲೀಸ್ ಬಗ್ಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಈ ರೀತಿ ನಿಮ್ಮ ಸಿಟಿ ಅಥವಾ ನಿಮ್ಮ ಲೊಕ್ಯಾಲಿಟಿ ಯಾವುದಕ್ಕಾದರೂ ಒಂದು ಐಟಮ್ ಮೇಲೆ ತುಂಬ ಫೇಮಸ್ ಆಗಿತ್ತಂದರೆ ಅದನ್ನ ಓದ್ಕೊಂಡೋಗಿ. ಫಾರ್ ಎಕ್ಸಾಂಪಲ್ ಧಾರವಾಡದವರು ಆದರೆ ಧಾರವಾಡ ಪೇಡ ಬಗ್ಗೆ ಕ್ವಶನ್ಸ್ ಕೇಳೋ ಚಾನ್ಸ್ ಇರುತ್ತೆ. ಧಾರವಾಡ ಪೇಡ ಅಂದ ತಕ್ಷಣ ಅವರ ಕ್ವಶನ್ ಕ್ಯಾನ್ ಗೋ ಇಂಟು GI ಟ್ಯಾಗ್ ಬಗ್ಗೆ ಕೇಳೋದು ಕ್ವಶನ್ಸ್ ಜಾಸ್ತಿ ಇರುತ್ತೆ.
ನಿಮ್ಮ ಹಳ್ಳಿ ಅಥವಾ ನಿಮ್ಮ ಡಿಸ್ಟಿಕ್ಕಿಂದ ಫ್ರೀಡಮ್ ಫೈಟರ್ ಯಾವ್ದಾರು ಇದ್ರಂದರೆ ಅದ್ರ ಬಗ್ಗೆ ಓದ್ಕೊಂಡು ಹೋಗಿ. ಸೊ ನಾರ್ಮಲಿ ಟ್ರಾನ್ಸ್ಕ್ರಿಪ್ಟ್ ಪ್ರಕಾರ ಟ್ರೆಂಡ್ ಪ್ರಕಾರ ನೋಡಿದರೆ ಎಕ್ಸೆಪ್ಟ್ ಬೋರ್ಡ್ ಡಿ ಆ್ಯಂಡ್ ಎಫ್ನ ಬಿಟ್ಟು ಎಲ್ಲ ಬೋರ್ಡು ಕೂಡ ಕಾಮನ್ ಪ್ಯಾಟರ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಕ್ವಶನ್ಸ್ ಆನ್ ಡಿಸ್ಟ್ರಿಕ್ಟ್, ಹೋಮ್ ಟೌನ್ ಎಕ್ಸೆಟ್ರಾ ಬಗ್ಗೆ ಕೇಳ್ತಾ ಇದ್ದಾರೆ. ಡಿ ಆ್ಯಂಡ್ ಎಫ್ ಅವರು ಸ್ವಲ್ಪ UPSC ಲೆವೆಲ್ಗೆ ಅಂದರೆ ಸ್ವಲ್ಪ ಅನಾಲಿಟಿಕಲ್ ಕ್ವಶನ್ಸ್ನ ಜಾಸ್ತಿ ಕೇಳ್ತಾ ಇದ್ದಾರೆ, ಬಟ್ ಓವರಾಲ್ ಆಗಿ ಫ್ಯಾಕ್ಚುಯಲ್ ಕ್ವಶನ್ಸ್ ಆರ್ ಡಾಮಿನೇಟಿಂಗ್ ದ ಅನಾಲಿಟಿಕಲ್ ಕ್ವಶನ್ಸ್. ಸೊ ಬೇಸಿಕಲಿ ಫಸ್ಟ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಡಿಸ್ಟಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಡಿಸ್ಟಿಕ್ ಪರ್ಸನಾಲಿಟಿ ಬಗ್ಗೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ಮೇಲೆ ಕ್ವಶನ್ಸ್ ಯಾವುದ್ರ ಬಗ್ಗೆ ಹೋಗ್ತಾ ಇದೆ ಅಂತಂದರೆ ಡಿಗ್ರಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂತಂದರೆ ಡಿಗ್ರಿ. ನೀವು ಯಾವ ಡಿಗ್ರಿ ಮಾಡಿರ್ತೀರ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಎನ್ ಇಂಜಿನಿಯರ್, ಸೊ ಇಂಜಿನಿಯರಿಂಗ್ ಮಾಡಿ ಯಾಕೆ ಸಿವಿಲ್ ಸರ್ವಿಸ್ ಅಂತ ಕಾಮನ್ ಕ್ವಶನ್ಸ್ ರಿಪೀಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಫ್ ಯು ಆರ್ ಡಾಕ್ಟರ್ ಆಗಿ ಯಾಕೆ ಸಿವಿಲ್ ಸರ್ವಿಸ್, ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದಾಗಿ ಯಾಕೆ ಸಿವಿಲ್ ಸರ್ವಿಸ್, ಓಕೆ ಕೇಳ್ತಾ ಇದ್ದಾರೆ. ಸೊ ಡಿಗ್ರಿ ಮೇಲೆ ಫೋಕಸ್ ಮಾಡಿ. ಸೊ ಡಿಗ್ರಿಯಲ್ಲಿ ರೀಸೆಂಟಾಗಿ ಇಂಪ್ರೂವ್ಮೆಂಟ್ಸ್ ಏನಿದೆ ಅಂತ ನೋಡ್ಕೊಳ್ಳಿ. ಈ ಡಿಗ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರ್, ಏರೋನಾಟಿಕಲ್ ಇಂಜಿನಿಯರ್ ಏನಾಗಿದ್ರು ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ಸ್ ಇನ್ ಸೋ ಡಿಗ್ರಿ, ರೀಸೆಂಟ್ ಇಂಪ್ರೂವ್ಮೆಂಟ್ಸ್ ಇನ್ ಸೋ ಇಂಜಿನಿಯರಿಂಗ್, ಅದನ್ನು ನೋಡ್ಕೊಂಡು ಹೋಗಿ. ಇದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ವರ್ಕ್ ಎಕ್ಸ್ಪೀರಿಯನ್ಸ್. ಇನ್ ಕೇಸ್ ನೀವು ಮುಂಚೆ ಏನಾದರೂ ವರ್ಕ್ ಮಾಡಿದ್ರಿ ಅಂತಂದರೆ ಇಟ್ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಮುಂಚೆ ನೀವು ಕೆಲಸ ಮಾಡ್ತಿದ್ರಿ ಅಂದರೆ ಯಾಕೆ ಕೆಲಸ ಬಿಟ್ರಿ, ಆ ಕೆಲಸದಿಂದ ಏನನ್ನ ಕಲ್ತ್ಕೊಂಡ್ರಿ, ಆ ಕೆಲಸದಿಂದ ನೀವು KPSCಯಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋತೀರಾ, ಈ ರೀತಿಯಾದಂಥ ಕ್ವಶನ್ಸ್ ತುಂಬ ರಿಪೀಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಪ್ರಿಪೇರ್ ಆಗಿರಿ. ಇನ್ನೊಂದು ಹೇಳ್ತೀನಿ ಏನಪ್ಪ ಅಂತಂದರೆ ಐ ಆಲ್ವೇಸ್ ರಿಪೀಟ್, ದೆರ್ ಈಸ್ ಲಿಮಿಟೇಷನ್ ಟು ನಾಲೆಜ್. ಸೊ ಎಲ್ಲದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಿಮ್ಮ ಡ್ಯಾಫಲ್ಲಿ ಏನು ತುಂಬಿರ್ತೀರಲ್ಲ ಆ ಡ್ಯಾಫ್ ಬಗ್ಗೆ ದೇ ಎಕ್ಸ್ಪೆಕ್ಟ್ ಯು ಟು ನೋ ಅಬೌಟ್ ಇಟ್. ಸೊ ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದಾಗ ನೆಗೆಟಿವ್ ಇಂಪ್ಲಿಕೇಶನ್ ಬೀಳುತ್ತೆ. ಸೊ ಹಾಗಾಗಿ ಎಷ್ಟೊಂದು ಓದೋದಕ್ಕಿಂತ ನಿಮ್ಮ ಡ್ಯಾಫ್ ಬಗ್ಗೆ ಜಾಸ್ತಿ ಪ್ರಿಪರೇಷನ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾರೆ. ಸೊ ವರ್ಕ್ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮ ರೋಲ್ ಏನಿತ್ತು, ಆ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿತ್ತು, ಇದನ್ನು ಬಿಟ್ಟು ಯಾಕೆ ಈ ಕಡೆ ಬಂದಿ ಅಂತ ಕೇಳ್ತಿದ್ದಾರೆ. ಅದಾದಮೇಲೆ ಇನ್ ಕೇಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC ಆಲ್ಸೋ, ಇನ್ ಕೇಸ್ ಏನಾದರೂ ಕ್ವಶನ್ಸ್ನ ಕೇಳಿದರು, ಇನ್ ಕೇಸ್ ನೀವೇನಾದರೂ ಇಂಟರ್ವ್ಯೂ ಆ ಥರ ಅಂತ ಮೆನ್ಷನ್ ಮಾಡಿದ್ರೆ ಅಂದರೆ ಇದ್ರ ಬಗ್ಗೆಯೂ ಕೂಡ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಯಾವ ಥರ ಅಂತಂದರೆ ಇಂಟರ್ವ್ಯೂವಲ್ಲಿ ಏನಾಯಿತು, ಪ್ರೊಸೆಸ್ ಏನಾಯಿತು, ಯಾಕೆ ಸೆಲೆಕ್ಷನ್ ಆಗಲಿಲ್ಲ ಅಂತ ಕೇಳ್ತಾರೆ. ಇನ್ ಕೇಸ್ ಇವಾಗ KPSC ಸೆಲೆಕ್ಟೆಡ್ ಆಗಿದೆ ಅಂತಂದರೆ UPSCನೂ ಆಯಿತು ಅಂದರೆ ಮುಂದೆ ಏನು ಮಾಡ್ತೀರಾ, ತುಂಬ ರಿಪೀಟೆಡ್ ಕ್ವಶನ್ ಇದು. ಓಕೆ, KPSCನೂ ಆಗಿದೆ, UPSC ಆಗಿದ್ರೆ ಯಾವುದನ್ನ ಚೂಸ್ ಮಾಡ್ತೀರಾ, ಯಾವ ಥರ ಶಿಫ್ಟ್ ಆಗ್ತೀರಾ, ನೀವು UPSC ಹೋಗ್ತೀರಾ ಅಂತಂದರೆ ಡೋಂಟ್ ಯು ಥಿಂಕ್ ಯುವರ್ ವೇಸ್ಟಿಂಗ್ KPSC ಸೀಟ್ ಅಂತ ಕೇಳ್ತಾರೆ. ಸೊ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿ ಹೋಗಿ. ಓಕೆ, ಸೊ ಬೇಸಿಕ್ ಕಾಮನ್ ಪ್ಯಾಟರ್ನ್ ಇದೆ. ಇದನ್ನು ಬಿಟ್ಟು ಬಿಯಾಂಡ್ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಹಾಬೀಸ್, ಫ್ಯೂ ಆ್ಯಂಡ್ ಫೇರ್ ತುಂಬ ಕಡಿಮೆ ಕೇಳ್ತಾ ಇದ್ದಾರೆ. ಬಟ್ ಕೆಲವೊಂದು ಜನಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ, ಹಾಬೀಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಇಫ್ ಯು ರಿಟರ್ನ್ ಟ್ರೆಕ್ಕಿಂಗ್ ಅಂತ ಬರೀತಿದ್ದೀರಾ ಅಥವಾ ಯೂನಿಕಾಗಿ ಏನೋ ಬರೆದಿದ್ದೀರಾ ಹಾಬೀಸ್ ಅಂತಂದು ಹೇಳಿದ್ರೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಪ್ರಿಪೇರ್ ಆಗಿರಿ. ಅಂದರೆ ಯಾವ ರೀತಿ ನಿಮ್ಮ ಹಾಬಿ ನಿಮ್ಮ ಪ್ರಿಪರೇಷನ್ ಹೆಲ್ಪ್ ಮಾಡ್ತು, ಇದು ಸೀರಿಯಸ್ಲಿ ಇಂಪಾರ್ಟೆಂಟಾ ಹಾಬಿ, ಈ ಹಾಬಿ ಯಾಕೆ ಮಾಡ್ತಿದ್ದೀರಾ, ಯಾಕೆ ಇದು ಪೆಕ್ಯುಲರ್ ಆಗಿದೆ, ಆ ಥರ ಅಂತ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇದನ್ನು ಬಿಟ್ಟು ಬಿಯಾಂಡ್ ದಿಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಏನಪ್ಪ ಅಂತಂದರೆ ಕಾನ್ಸ್ಟಿಟ್ಯೂಷನ್. ಓಕೆ, ಕಾನ್ಸ್ಟಿಟ್ಯೂಷನ್ ಅಂತಂದರೆ ಯಾವಾಗ ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡ್ರು, ಯಾವಾಗ ಕಾನ್ಸ್ಟಿಟ್ಯೂಷನ್ನ ಎನ್ಫೋರ್ಸ್ ಮಾಡ್ಕೊಂಡ್ರು, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಯಾವ ಅಮೆಂಡ್ಮೆಂಟಿಗೆ ಕರೀತಾರೆ. ಆಮೇಲೆ 10th ಶೆಡ್ಯೂಲ್ಸ್ ಬಗ್ಗೆ ನೋಡ್ಕೊಂಡಿರಿ. 10th ಶೆಡ್ಯೂಲ್ ಎಸ್ಪೆಷಲಿ ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ನೋಡ್ಕೊಂಡಿರಿ. ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಓಕೆ, ಈ ರೀತಿಯಾದಂಥ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಕರ್ನಾಟಕ ರಿಲೇಟೆಡ್ ಕ್ವಶನ್ಸ್ ತುಂಬ ಕೇಳ್ತಾ ಇದ್ದಾರೆ. ಕರ್ನಾಟಕ ರಿಲೇಟೆಡ್ ಕ್ವಶನ್ ಅಂತಂದರೆ ಫಸ್ಟ್ CM ಆಫ್ ಕರ್ನಾಟಕ ಯಾರು, ಕರ್ನಾಟಕ ಯುನಿಫಿಕೇಷನ್ ಮೂಮೆಂಟಲ್ಲಿ ಹೋರಾಡಿದಂಥ ಇಂಪಾರ್ಟೆಂಟ್ ವ್ಯಕ್ತಿಗಳು ಯಾರು, ಕರ್ನಾಟಕ ಯುನಿಫಿಕೇಷನ್ ಆಗಿದ್ದು 1956 ಸೊ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟ್ ಬಗ್ಗೆ ನೋಡ್ಕೊಂಡಿರಿ. ಸೊ ಈ ಆ್ಯಕ್ಟ್ ಆದಾಗ ಕರ್ನಾಟಕದ CM ಯಾರಿದ್ರು. ಓಕೆ, ನೆಕ್ಸ್ಟ್ ವಿಧಾನಸೌಧ ಯಾವಾಗ ಕನ್ಸ್ಟ್ರಕ್ಟ್ ಮಾಡಿದರು, ವಿಧಾನಸೌಧ ಕನ್ಸ್ಟ್ರಕ್ಟ್ ಮಾಡಿದಾಗ ಯಾರು ಚೀಫ್ ಮಿನಿಸ್ಟರ್ ಇದ್ದರು. ನೆಕ್ಸ್ಟ್ ಮೈಸೂರು ಸ್ಟೇಟ್ಗೆ ಕರ್ನಾಟಕ ಅಂತ ನೇಮ್ ಯಾವಾಗ ಬಂತು, ಆ ನೇಮ್ ಬಂದಾಗ ಯಾರು ಚೀಫ್ ಮಿನಿಸ್ಟರ್ ಇದ್ದರು ಅಂತ ಕೇಳ್ತಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಲಾಂಗೆಸ್ಟ್ ಸರ್ವಿಂಗ್ CM ಯಾರು ಅಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವಂಥ CM ಯಾರು ಅಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ಓಲ್ಡೆಸ್ಟ್ CM ಅಂತ ಕೇಳ್ತಾ ಇದ್ದಾರೆ. ವೆರಿ ಫ್ಯಾಕ್ಚುಯಲ್ ಕ್ವಶನ್ಸ್. ಇದೆಲ್ಲ ಕೇಳಿದ ಮೇಲೆ ಒಂದೆರಡು ಬೋರ್ಡ್ ಹತ್ರ ಏನು ಮಾಡಿದ್ದಾರೆ ಅಂದರೆ ನೀವು ಫಸ್ಟ್ CM ಹೇಳಿರ್ತೀರಾ, KC ರೆಡ್ಡಿ ಅಂತ ಹೇಳ್ತೀರಾ. ನೆಕ್ಸ್ಟ್ ರಿಆರ್ಗನೈಸೇಷನ್ ಆದಾಗ ಕೆಂಗಲ್ ಹನುಮಂತ ಅಂತ ಹೇಳ್ತೀರಾ. ನೇಮ್ ಚೇಂಜ್ ಮಾಡಿದಾಗ ದೇವರಾಜ್ ಅರಸ್ ಅಂತ ಹೇಳ್ತಿದ್ದೀರಾ. ಓಲ್ಡೆಸ್ಟ್ CM ಸಿದ್ದರಾಮಯ್ಯ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಬೋರ್ಡ್ಸಲ್ಲಿ ಏನು ಕೇಳಿದಾರೆ ಅಂದರೆ ಇವರು 4 CM ಬಗ್ಗೆ ಕಂಪ್ಯಾರಿಸನ್ ಕೇಳಿದಾರಂತೆ. ಇವರು ತಂದಿರುವಂಥ ಇಂಪಾರ್ಟೆಂಟ್ ಸ್ಕೀಮ್ಸ್ ಯಾವುದು ಅಂತ ಕೇಳಿದ್ದಾರೆ. ಇದಾದಮೇಲೆ ಮೋಸ್ಟ್ ರಿಕರಿಂಗ್ ಟಾಪಿಕ್ ಯಾವುದಪ್ಪ ಅಂತಂದರೆ ಬಜೆಟ್.
ಓಕೆ, ಬಜೆಟ್ ಎಲ್ಲಿ ಅಂದರೆ ಅನಾಲಿಟಿಕಲ್ ಕ್ವಶನ್ಸ್ ಕೇಳ್ತಾ ಇಲ್ಲ, ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಓವರ್ ಆಲ್ ಅಥವಾ ಟೋಟಲ್ ಓವರ್ಲೇ ಎಷ್ಟು, ಟೋಟಲ್ ಔಟ್ಲೇ ಆಫ್ ಬಜೆಟ್ ಎಷ್ಟು ಅಂತ ಕೇಳ್ತಾರೆ, ಎಷ್ಟು ದುಡ್ಡು ಅಂತ, ಇನ್ ಅಬ್ಸಲ್ಯೂಟ್ ನಂಬರ್ಸ್. ಜೊತೆಗೆ ಯೂನಿಯನ್ ಬಜೆಟ್ ವರ್ಸಸ್ ಸ್ಟೇಟ್ ಬಜೆಟ್ನ ಕಂಪ್ಯಾರಿಸನ್ ಕೇಳಿದ್ದಾರೆ. ಸ್ಟೇಟ್ ಬಜೆಟ್, ಯೂನಿಯನ್ ಬಜೆಟ್ ಆ್ಯಂಡ್ ಸ್ಟೇಟ್ ಬಜೆಟ್ನ ಕಂಪ್ಯಾರಿಸನ್ ಕೇಳಿದ್ದಾರೆ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಇಷ್ಟ ಆದಂಥ ಸ್ಕೀಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ನಿಮಗೆ ಇಷ್ಟ ಆದಂಥ ಸ್ಕೀಮ್ ಯಾವುದಿದ್ರಲ್ಲ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಕೀಮ್ಸಲ್ಲಿ ಮೋಸ್ಟ್ ರಿಪೀಟೆಡ್ ಯಾವುದಂತಂದರೆ ಅಗ್ರಿಕಲ್ಚರಲ್ಲಿ ತೊಗೊಂಡು ಬಂದಿರುವಂಥ ಸ್ಕೀಮ್ಸ್ ಯಾವುದು. ಆಮೇಲೆ ನಿಮ್ಮ ಡಿಗ್ರಿ ಇಂಜಿನಿಯರಿಂಗ್ ಆಗಿತ್ತಂದರೆ ಇಂಜಿನಿಯರಿಂಗಲ್ಲಿ ಯಾವುದಾದ್ರೂ ಸ್ಕೀಮ್ಸನ್ನು ತೊಗೊಂಡ್ಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ವಿಮೆನ್ ರಿಲೇಟೆಡ್ ಸ್ಕೀಮ್ಸ್ ಕೇಳ್ತಾ ಇದ್ದಾರೆ. ಅದಾದಮೇಲೆ ಗವರ್ನೆನ್ಸ್ ರಿಲೇಟೆಡ್ ಸ್ಕೀಮ್ಸ್ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ಗವರ್ನೆನ್ಸ್ ರಿಲೇಟೆಡ್ ಸ್ಕೀಮ್ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್, ಗವರ್ನೆನ್ಸ್ ರಿಲೇಟೆಡ್ ಸ್ಕೀಮ್ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಯೂನಿಯನ್ ಬಜೆಟ್ ಮತ್ತು ಸೆಂಟ್ರಲ್ ಬಜೆಟಲ್ಲಿ ಕಂಪ್ಯಾರಿಸನ್ ಮಾಡಿ ಎರಡರದ್ದು ಅಬ್ಸಲ್ಯೂಟ್ ನಂಬರ್ಸ್ ಎಷ್ಟಿದೆ, ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಆಫ್ GDP ಎಷ್ಟಿದೆ. ಓಕೆ, ಸೊ ಕರ್ನಾಟಕಸ್ GSTP ಎಷ್ಟಿದೆ, ಸೊ ಕರ್ನಾಟಕಸ್ GSTP ಇನ್ ಪರ್ಸೆಂಟೇಜ್ ಆಫ್ ನ್ಯಾಷನಲ್ GDP ಎಷ್ಟಿದೆ ಅಂತೆಲ್ಲ ಕೇಳಿದ್ದಾರೆ. ವೆರಿ ಫ್ಯಾಕ್ಚುಯಲ್, ಬಟ್ ಕೇಳ್ತಾ ಇದ್ದಾರೆ, ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇದಾದಮೇಲೆ ಅಂಬೇಡ್ಕರ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇದಾದಮೇಲೆ ನೋಬೆಲ್ ಪ್ರೈಸಲ್ಲಿ ತುಂಬ ರಿಪೀಟ್ ಮಾಡ್ತಾ ಇದ್ದಾರೆ. ಸೊ ನೋಬೆಲ್ ಪ್ರೈಸ್ ಅಂತಂದರೆ ಫಿಸಿಕ್ಸಿಗೆ ಯಾರಿಗೆ ನೋಬೆಲ್ ಪ್ರೈಸ್ ಬಂದಿದೆ ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕೆಮಿಸ್ಟ್ರಿಗೆ ನೋಬೆಲ್ ಪ್ರೈಸ್ ಯಾವ್ದು ಬಂದಿದೆ. ಇಫ್ ಯು ಆರ್ ಅ ಡಾಕ್ಟರ್ ದೇ ಆರ್ ಆಸ್ಕಿಂಗ್ ಬಯೋಲಾಜಿಕಲ್ ಅಥವಾ ಮೆಡಿಸಿನಲ್ಲಿ ಯಾರಿಗೆ ಬಂದಿದೆ, ಬಯೋಲಜಿ ಆರ್ ಮೆಡಿಸಿನಲ್ಲಿ ನೋಬೆಲ್ ಪ್ರೈಸ್ ಯಾರಿಗೆ ಬಂದಿದೆ. ಇದಾದಮೇಲೆ ನೀವು ಇದನ್ನೆಲ್ಲ ಆನ್ಸರ್ ಮಾಡಿದರೆ ಟ್ರಿವಿಯಲ್ ಕ್ವಶನ್ಸ್ ಕೇಳ್ತಾರೆ. ಏನಪ್ಪ ಅಂತಂದರೆ ನೋಬೆಲ್ ಪ್ರೈಸ್ ಇರುವಂಥ ಓಕೆ, ನೋಬೆಲ್ ಪ್ರೈಸ್ ಎಲ್ಲಿ ಕೊಡ್ತಾರೆ, ಯಾವ ಕಂಟ್ರಿ ಕೊಡ್ತಾರೆ ಅಂತ ಹೇಳಿದರೆ ನೀವು ಯಾವ ಸಿಟಿಯಲ್ಲಿದೆ ನೋಬೆಲ್ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ಓಕೆ, ನೋಬೆಲ್ ಯೂನಿವರ್ಸಿಟಿ ಆಗಲಿ ಅಥವಾ ನೋಬೆಲ್ ಮ್ಯೂಸಿಯಂ ಎಲ್ಲಿದೆ ಅಂತ ಕೇಳ್ತಾರೆ. ನೋಬೆಲ್ ಮ್ಯೂಸಿಯಂ ಅಂತ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ನೋಬೆಲ್ ಮ್ಯೂಸಿಯಂ ಬಗ್ಗೆ ನೋಡ್ಕೊಂಡು ಹೋಗಿರಿ. ಸೊ ಇಂಡಿಯಾದಲ್ಲಿ ಯಾರಿಗಾದ್ರೂ ನೋಬೆಲ್ ಪ್ರೈಸ್ ಬಂದಿದೆ ಅಂತ ಕೇಳ್ತಾರೆ, ಅದು ನೋಡ್ಕೊಂಡು ಹೋಗಿ. ಅದಾದಮೇಲೆ ಫಸ್ಟ್ ಅಂದರೆ ಹೂ ಇಸ್ ದ ಫಸ್ಟ್ President of India, who is the first Vice President of India and who was the second Vice President of India. ಆಮೇಲೆ ನೆಕ್ಸ್ಟು ಗ್ರೀನ್ ರೆವಲ್ಯೂಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೆವಲ್ಯೂಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಅದಾದಮೇಲೆ ಹಾಬೀಸಲ್ಲಿ ನೀವೇನಾದರೂ ಇನ್ ಕೇಸ್ ಟ್ರೆಕ್ಕಿಂಗ್ ಅಂತ ಮೆನ್ಷನ್ ಮಾಡಿದರೆ ಟ್ರೆಕ್ಕಿಂಗ್, ಟ್ರಾವೆಲಿಂಗ್, ಹೈಕಿಂಗ್ ಟ್ರಾವೆಲಿಂಗ್ ಅಂತ ಕೇಳಿದರೆ ಅವೆರಡರ ಮಧ್ಯೆ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ರೀಸೆಂಟಾಗಿ ನೀವು ಹೋಗಿರುವಂಥ ಪ್ಲೇಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಎಲ್ಲಿ ಹೋಗಿದ್ರು ಅಂತ ಕೇಳ್ತಾರೆ, ಅವೆರಡರ ಮಧ್ಯೆ ಕಂಪ್ಯಾರಿಸನ್ ಕೇಳ್ತಾ ಇದ್ದಾರೆ. ನಂತರ ಕರ್ನಾಟಕದಲ್ಲಿ ಎಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಅಂತ ಕೇಳಿದ್ದಾರೆ. ಇಂಡಿಯಾದಲ್ಲಿ ಎಲ್ಲಿ ಹೋಗಿದ್ರಿ, ಕರ್ನಾಟಕದಲ್ಲಿ ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಸ್ವಲ್ಪ ಅನಲೈಸ್ ಮಾಡಿದರೆ ಮೋರ್ ಆಫ್ ಫ್ಯಾಕ್ಚುಯಲ್ ನೇಚರ್ ಇದೆ ಕ್ವಶನ್ಸ್ ಎಲ್ಲ. ನೇಚರಲ್ಲಿದೆ ಕ್ವಶನ್ಸ್. ಓಕೆ, ಫ್ಯಾಕ್ಚುಯಲ್ ನೇಚರಲ್ಲಿದೆ. ಆಮೇಲೆ ಇನ್ ಕೇಸ್ ನೀವೇನಾದರೂ ಒಂದು ಟಾಪಿಕ್ಸನ್ನು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ತಿದ್ದೀರ ಅಂತಂದರೆ ಆ ಟಾಪಿಕ್ಕಿಂದ ಬೇಗ ಸ್ವಿಚ್ ಆಗಿ ಯಾವುದೊಂದು ಟಾಪಿಕಲ್ಲಿ ಎಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ ಆ ರೀತಿಯಾದಂಥ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್, ಇಟ್ ಈಸ್ ಆಲ್ಸೋ ಅಬೌಟ್ ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಇಂಟರಾಕ್ಟೆಡ್ ಪ್ರೀವಿಯಸ್ಲಿ. ಸೊ ಮೋರ್ ದೆನ್ 200 ಸ್ಟೂಡೆಂಟ್ಸ್ ಎಲ್ಲ ಮೆಂಟರ್ಶಿಪ್ ತೊಗೊಂಡಿದ್ದಾರೆ ಇಲ್ಲಿ. ಸೊ ಅವರ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ, ಅವರ ಟ್ರಾನ್ಸ್ಕ್ರಿಪ್ಷನ್ ನೋಡಿದಾಗ ಏನು ಅನಲೈಸ್ ಆಯ್ತಂದರೆ ಈ ರೀತಿಯಂಥ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನೀವು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ತಾ ಇದ್ದೀರ ಅಂತಂದರೆ ಆ ಕಾನ್ಫಿಡೆನ್ಸ್ನ ಬ್ರೇಕ್ ಮಾಡೋದಕ್ಕೋಸ್ಕರ ದೇ ಆರ್ ಆಸ್ಕಿಂಗ್ ಸಮಥಿಂಗ್ ಎಲ್ಸ್. ಓಕೆ, ಸೊ ಪ್ರಿಪೇರ್ ಆಗಿರಿ. ಸೊ ದೀಸ್ ಆರ್ ಸಮ್ ಆಫ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್. ಇದು ಹೇಳಿದ್ನಲ್ಲ ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಹೇಳಿದಾಗ, ಸೊ ಇಫ್ ಯು ದೇ ಆರ್ ಆಸ್ಕಿಂಗ್ ಗೋಯಿಂಗ್ ಟು ಆಸ್ಕ್ ಅಬೌಟ್ ಡಿಸ್ಟ್ರಿಕ್ಟ್ ಬಗ್ಗೆ ಹೇಳ್ತಾರೆ, ನಿಮ್ಮ ಇದ್ರ ಬಗ್ಗೆ ಹೇಳ್ತಾರೆ ಅಂತಂದಾಗ ಇದರಲ್ಲಿ GI ಟ್ಯಾಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ GI ಟ್ಯಾಗ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. GI ಟ್ಯಾಗ್ ಆದಮೇಲೆ ಪೇಟೆಂಟ್ ಅಂದರೆ ಏನು, ಕಾಪಿರೈಟ್ ಅಂದರೆ ಏನು, ಕರ್ನಾಟಕದಲ್ಲಿರುವಂಥ GI ಟ್ಯಾಗ್ ಹೇಳು ಅಂತ ಹೇಳ್ತಿದ್ದಾರೆ. ಸೊ GI ಟ್ಯಾಗ್ ಹೇಳಿದ ಮೇಲೆ ಕರ್ನಾಟಕದಲ್ಲಿ ಯಾವ್ದು ಇದೆ ಅಂತ ಕೇಳಿದ ತಕ್ಷಣ ಡಿಫ್ರೆಂಟ್ ಇದರಿಂದ ಆನ್ಸರ್ ಮಾಡಿ. ಅಂದರೆ ನಾರ್ತ್ ಕರ್ನಾಟಕದಲ್ಲಿ ಯಾವುದು GI ಟ್ಯಾಗ್ ಇದೆ, ಫುಡ್ ಕ್ರಾಪ್ಸಿಗೆ ಯಾವುದು GI ಟ್ಯಾಗ್ ಇದೆ, ಫುಡ್ ಐಟಮ್ಗೆ GI ಟ್ಯಾಗ್ ಯಾವುದಿದೆ, ಕ್ರಾಫ್ಟ್ವೇರಿಗೆ ಯಾವುದೇ GI ಟ್ಯಾಗ್ ಇದೆ, ಅದ್ರ ಬಗ್ಗೆ ಎಲ್ಲ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಸೊ ಈ ರೀತಿ ಪ್ರಿಪೇರ್ ಆಗಿರಿ. ಎಸ್ಪೆಷಲಿ ಅಬೌಟ್ ಯುವರ್ ಡಿಸ್ಟ್ರಿಕ್ಟ್ ಬಗ್ಗೆ ಪ್ರಿಪೇರ್ ಆಗಿರಿ. ಡಿಸ್ಟ್ರಿಕ್ಟ್ ಬಗ್ಗೆ ಅಂತಂದರೆ ನಿಮ್ಮ ಇಶ್ಯೂಸ್ ವಿತ್ ಡಿಸ್ಟ್ರಿಕ್ಟ್ ಆಗಿರಲಿ, ಆಮೇಲೆ ಇಂಪ್ರೂವ್ಮೆಂಟ್ಸಿನ ಡಿಸ್ಟ್ರಿಕ್ಟ್ ಆಗಿರಲಿ, ಎಲ್ಲದನ್ನು ನೋಡ್ಕೊಂಡು ಹೋಗಿರಿ. ಈ ರೀತಿ ಅಂತ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನೀವು ರೀಡಿಂಗ್ ಬುಕ್ಸ್ ಅಂತ ಹಾಕಿದರೆ ಬುಕ್ಸ್ ಬಗ್ಗೆ ಯಾವುದೋ ಒಂದು ಲೈಕ್ ರ್ಯಾಂಡಮಾಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಕುವೆಂಪು ಅವರ ಬುಕ್ಸ್ ಹೇಳಿ, ಶಿವರಾಮ್ ಕಾರಂತ್ ಅವ್ರ ಬುಕ್ಸ್ ಹೇಳಿ, ಟಾಲ್ಸ್ಟಾಯ್ ಅವ್ರ ಬುಕ್ಸ್ ಹೇಳಿ, ಆ ಥರ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸೊ ಸಿಚುವೇಷನಲ್ ಬೇಸ್ಡ್ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಸಿಚುವೇಷನಲ್ ಬೇಸ್ಡ್ ಕ್ವಶನ್ಸ್ ಯಾವ ಥರ ಅಂತಂದರೆ, ಸಪೋಸ್ ನೀವು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀರಾ,
ಏನೋ ಡ್ರಾಟ್ ಆಗಿದೆ, ಫ್ಲಡ್ ಆಗಿದೆ, ಕಮ್ಯುನಲ್ ರೇಟ್ ಆಗಿದೆ, ಯಾವ ಥರ ಅಡ್ರೆಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ನಾರ್ಮಲಿ ನಾನು ಇದಕ್ಕೆ ನಾವು ಸ್ಟೂಡೆಂಟ್ಸ್ಗೆ ಒಂದು ಫ್ರೇಮ್ವರ್ಕ್ ಹೇಳ್ತೀನಿ. ಏನಪ್ಪ ಫ್ರೇಮ್ವರ್ಕ್ ಅಂದರೆ 4R ಫ್ರೇಮ್ವರ್ಕ್ ಅಂತ. 4R ಫ್ರೇಮ್ವರ್ಕಲ್ಲಿ ಫಸ್ಟ್ ಏನಪ್ಪ ಅಂತಂದರೆ ರಿಕಗ್ನೈಸ್, ಸಿಚುವೇಶನ್ ಬೇಸ್ಡ್ ಕ್ವಶನ್ ಬಂದಾಗ ಫಸ್ಟ್ ಈಸ್ ರಿಕಗ್ನಿಷನ್ ಆರ್ ರಿಕಗ್ನೈಸ್. ಸೆಕೆಂಡ್ ಏನಪ್ಪ ಅಂತಂದರೆ ರೆಡ್ಯೂಸ್. ಥರ್ಡ್ ಏನಪ್ಪ ಅಂತಂದರೆ ರೆಪ್ರೆಸೆಂಟೇಷನ್. ಫೋರ್ತ್ ಏನಪ್ಪ ಅಂತಂದರೆ ರೀಡಿಸ್ಟ್ರಿಬ್ಯೂಷನ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನಪ್ಪ ಅಂತಂದರೆ ದೇ ಆರ್ ಆಸ್ಕಿಂಗ್ ಕ್ವಶನ್ ಆ್ಯಸ್ ಯು, ಓಕೆ, ನಾಟ್ ಓನ್ಲಿ ಆ್ಯಸ್ ಯು. ದೇ ಆರ್ ಆಸ್ಕಿಂಗ್ ಕ್ವಶನ್ಸ್ ಯು ಆ್ಯಸ್ ಅಸಿಸ್ಟೆಂಟ್ ಕಮಿಷನರ್, ಯು ಆ್ಯಸ್ ತಹಶೀಲ್ದಾರ್, ಯು ಆ್ಯಸ್ DYSP. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಯು ಆರ್ ನಾಟ್ ಟೇಕಿಂಗ್ ಡಿಸಿಷನ್ಸ್ ಆನ್ ಯುವರ್ ಓನ್, ನಾಟ್ ಆ್ಯಸ್ ಎನ್ ಇಂಡಿವಿಜುವಲ್. ಯು ಆರ್ ಟೇಕಿಂಗ್ ಡಿಸಿಷನ್ಸ್ ಇನ್ ದ ಕ್ಯಾಪಬಿಲಿಟಿ ಆಫ್ ಅಸಿಸ್ಟೆಂಟ್ ಕಮಿಷನರ್ ಆರ್ ತಹಶೀಲ್ದಾರ್ ಆರ್ DYSP. ಇದನ್ನ ಮೈಂಡಲ್ಲಿ ಇಟ್ಕೊಂಡು ಆನ್ಸರ್ ಮಾಡಿ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಕಮ್ಯುನಲ್ ರೈಟ್ ಆಗಿದೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಹೆಲ್ತ್ ಔಟ್ಬ್ರೇಕ್ ಆಗಿದೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಫ್ಲಡ್ ಆಗಿದೆ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ಏನು ಮಾಡ್ತೀರಾ ಅಂತಂದರೆ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಯು ಹ್ಯಾವ್ ಟು ರಿಕಗ್ನೈಸ್. ಏನು ರಿಕಗ್ನೈಸ್ ಅಂತಂದರೆ ಯು ಹ್ಯಾವ್ ಟು ಐಡೆಂಟಿಫೈ ದ ರೂಟ್ ಕಾಸ್. ಐಡೆಂಟಿಫೈ ದ ರೂಟ್ ಕಾಸ್. ಫಾರ್ ಎಕ್ಸಾಂಪಲ್ ಕಮ್ಯುನಲ್ ರೇಟ್ ಆಗಿದೆ ಅಂದರೆ ಈಸ್ ಇಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಪೋಸ್ಟ್, ಈಸ್ ಇಟ್ ಬಿಕಾಸ್ ಹಬ್ಬ ನಡೀತಾ ಇದೆ, ಯಾರೋ ಕಲ್ಲು ತೂರಿದ್ದಾರೆ. ಇನ್ ಕೇಸ್ ಹೆಲ್ತ್ ಔಟ್ಬ್ರೇಕ್ ಆಗಿದೆ ಅಂದರೆ ಯಾವ ರೀಜನಿಂದ ಔಟ್ಬ್ರೇಕ್ ಆಗಿದೆ. ಇನ್ ಕೇಸ್ ಫ್ಲಡ್ ಆಗಿದೆ ಅಂದರೆ ಈಸ್ ಇಟ್ ಬಿಕಾಸ್ ಆಫ್ ಎಕ್ಸ್ಟ್ರಾ ರೇನ್ಫಾಲ್ ಆಗಿರೋದಕ್ಕೋಸ್ಕರನ, ಅಥವಾ ಡ್ಯಾಮ್ ಏನಾದರೂ ಒಡೆದಾಗಿದೆಯಾ, ಅಥವಾ ಯಾವುದೊಂದು ಕೆರೆ ಕಟ್ಟೆ ಒಡೆದಾಗಿದೆ ಅಂತ ಅಬ್ಸರ್ವ್ ಮಾಡೋಕ್ಕಾಗುತ್ತೆ. ಫಸ್ಟ್ ಸ್ಟೇಜಲ್ಲಿ ಯು ಹ್ಯಾವ್ ಟು ಐಡೆಂಟಿಫೈ ದ ರೂಟ್ ಕಾಸ್ ಬಿಹೈಂಡ್ ದ ಪ್ರಾಬ್ಲಮ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಪ್ಪ ಅಂತಂದರೆ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಏನಪ್ಪ ಅಂತಾರೆ ಇಮಿಡಿಯೇಟಾಗಿ ಏನು ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ರೂಟ್ ಕಾಸ್ನ ರೆಡ್ಯೂಸ್ ಮಾಡಿ. ಇನ್ ಕೇಸ್ ಕಮ್ಯುನಲ್ ರೇಟಲ್ಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇದೆ ಅಂತಾರೆ, ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಡಿಲೀಟ್ ಮಾಡಿಸಿ, ಯಾರು ಅದನ್ನ ಪೋಸ್ಟ್ ಮಾಡಿದರೆ ಅವ್ರನ್ನ ಕಸ್ಟಡಿ ತೊಗೊಳ್ಳಿ, ಓಕೆ. ಅಥವಾ ಕಲ್ಲು ತೂರಿದ್ದಾರೆ ಅಂದರೆ ಅವ್ರನ್ನ ಕಸ್ಟಡಿ ತೊಗೊಳ್ಳಿ. ಇನ್ ಕೇಸ್ ಡೆಂಗ್ಯೂ ಔಟ್ಬ್ರೇಕ್, ಮಲೇರಿಯಾ ಔಟ್ಬ್ರೇಕ್, ಬೇರೆ ರೀತಿಯಂತ ಹೆಲ್ತ್ ಔಟ್ಬ್ರೇಕ್ ಆಗಿದೆ ಅಂದರೆ ಯಾವ ರೀಜನಲ್ಲಿದೆ ಆ ರೀಜನ್ನ ಫಸ್ಟು ಅಡ್ರೆಸ್ ಮಾಡಿ, ಆ ರೀಜನ್ನ ಐಡೆಂಟಿಫೈ ಮಾಡಿ, ಓಕೆನಾ. ಸೊ ರೆಡ್ಯೂಸಲ್ಲಿ ಇಮ್ಮಿಡಿಯೇಟ್ ರೂಟ್ ಕಾಸ್ನ ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ಥರ್ಡ್ ಏನಪ್ಪ ಅಂತಂದರೆ ರೆಪ್ರೆಸೆಂಟೇಷನ್. ಏನಪ್ಪ ಅಂತಂದರೆ ಯಾವುದೇ ಒಂದು ಇಶ್ಯೂ ಆಯ್ತು ಅಂದರೆ ಆ ಇಶ್ಯೂಸಲ್ಲಿ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಸ್ಟೇಕ್ ಹೋಲ್ಡರ್ಸ್ ಫಾರ್ ಎಕ್ಸಾಂಪಲ್ ಕಮ್ಯುನಲ್ ರೇಟ್ ಆದರೆ ವೇರಿಯಸ್ ಕಮ್ಯುನಿಟಿ ಇರುತ್ತೆ, ಆ ಕಮ್ಯುನಿಟಿಗೆ ರೆಪ್ರೆಸೆಂಟ್ ಮಾಡುವಂಥ ಲೀಡರ್ಸ್ ಇರ್ತಾರೆ. ಆ ಲೀಡರ್ಸ್ಗೆ ರೆಪ್ರೆಸೆಂಟೇಷನ್ ಕೊಡಿ. ರೆಪ್ರೆಸೆಂಟೇಷನ್ ತೊಗೊಂಡು ಅವರ ಮಧ್ಯೆ ರೀಕನ್ಸಿಲೇಷನ್ ತೊಗೊಂಬರೋಕ್ಕೆ ಹೆಲ್ಪ್ ಮಾಡಿ, ಕನ್ಸಿಲೇಷನ್ ತೊಗೊಂಬರೋಕ್ಕೆ ಹೆಲ್ಪ್ ಮಾಡಿ. ಅಥವಾ ಹೆಲ್ತ್ ಔಟ್ಬ್ರೇಕ್ ಆಗಿದೆ ಅಂತಂದಾಗ ನಿಮ್ಮ ಸುತ್ತಮುತ್ತ ವೇರಿಯಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ವೇರಿಯಸ್ ಕಮ್ಯುನಿಟೀಸ್ ಇರುತ್ತೆ. ಎಲ್ಲ ಕಮ್ಯುನಿಟೀಸ್ ಲೀಡರ್ಸ್ನ ನೀವು ರೆಪ್ರೆಸೆಂಟೇಷನ್ ಕೊಡಿ. ಕೊಟ್ಟ ಮೇಲೆ ಅವ್ರ ಹತ್ರ ಸೊಲ್ಯೂಷನ್ಸ್ನ ಕೇಳಿ, ಏನಾಗಿದೆ, ಯಾಕೆ ಆಗಿದೆ ಅಂತ ಎಲ್ಲ ಸೊಲ್ಯೂಷನ್ಸ್ನ ಕೇಳಿ. ಆಮೇಲೆ ಫೈನಲ್ ಏನಪ್ಪ ಅಂತಂದರೆ ರೀಡಿಸ್ಟ್ರಿಬ್ಯೂಷನ್. ಏನಪ್ಪ ಅಂತಂದರೆ ರೀಡಿಸ್ಟ್ರಿಬ್ಯೂಷನ್ ಏನಂತಂದರೆ ಇದರಲ್ಲಿ ಯು ಆರ್ ವರ್ಕಿಂಗ್ ಆ್ಯಸ್ ಅ ಅಸಿಸ್ಟೆಂಟ್ ಕಮಿಷನರ್. ಅಂದರೆ ನಿಮ್ಮ ಮೇಲೆ DC ಇರ್ತಾರೆ, ನಿಮ್ಮ ಮೇಲೆ ಬೇರೆ ಬೇರೆ ವ್ಯಕ್ತಿ ಇರ್ತಾರೆ, ಪೊಲಿಟಿಷಿಯನ್ಸ್ ಇರ್ತಾರೆ, ನಿಮ್ಮ ಕೆಳಗಡೆ ಸಬಾರ್ಡಿನೇಟ್ಸ್ ಇರ್ತಾರೆ. ಸೊ ಮೇಲೆ ಇದ್ದವ್ರ ಜೊತೆಗೆ ಕೋಆರ್ಡಿನೇಷನ್ ಮಾಡಬೇಕಾಗುತ್ತೆ, ಕೆಳಗಡೆ ಇದ್ದರ ಹತ್ರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಮ್ಯುನಲ್ ರೇಟ್ ಆಗಿದೆ ಅಂದರೆ ರೈಟ್ ಆದಾಗ ಲಾ ಆ್ಯಂಡ್ ಆರ್ಡರ್ನ ಕೈ ತೊಗೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆವಾಗ ಪೊಲೀಸವ್ರಿಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತೀರಾ ಅಂದರೆ ಈ ರೀತಿ ಸೆನ್ಸಿಟಿವ್ ಏರಿಯಾದಲ್ಲಿ ಸ್ವಲ್ಪ ನಾಕಾಬಂದಿ ಜಾಸ್ತಿ ಮಾಡಿ, ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀರಾ. ಇನ್ ಕೇಸ್ ರೈಟ್ ಆದಾಗ ಅಥವಾ ಹೆಲ್ತ್ ಔಟ್ಬ್ರೇಕ್ ಆದಾಗ ಪೇಷಂಟ್ಸ್ ಆಗ್ತಿದ್ದಾರೆ ಅಂದರೆ ಅವ್ರಿಗೆ ಇಮ್ಮಿಡಿಯೇಟ್ ಕೇರ್ನ ಕೊಡಿ ಅಂತ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೇಳ್ತೀರಾ. ನೆಕ್ಸ್ಟ್ ಡೆಂಗ್ಯೂ ಔಟ್ಬ್ರೇಕ್ ಆಗ್ತಾಯಿದೆ, ಕಮ್ಯುನಲ್ ರೇಟ್ ಆಗ್ತಿದೆ ಅಂದಾಗ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಏನು ಹೇಳ್ತೀರಾ ಅಂದರೆ ಸೊ ಮಕ್ಕಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಅಂದರೆ ಡೆಂಗ್ಯೂ ಯಾಕೆ ಆಗ್ತಾಯಿದೆ, ಮಲೇರಿಯಾ ಯಾಕಾಗುತ್ತೆ, ಯಾವ ರೀತಿ ಅಂತ ಡಿಸೀಸ್ ಇದು ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಕಮ್ಯುನಲ್ ರೇಟ್ ಆಗ್ತಿದೆ ಅಂತಾರೆ ಮಕ್ಕಳಲ್ಲಿ ಒಂದು ಸೌಹಾರ್ದತೆ ಬೆಳೆಸೋದಕ್ಕೆ ಟ್ರೈ ಮಾಡಿ, ಕಮ್ಯುನಲ್ ಹಾರ್ಮೋನಿ ಬೆಳೆಸೋದಕ್ಕೆ ಟ್ರೈ ಮಾಡಿ, ಓಕೆ. ಮತ್ತೆ ಬಿಟ್ಟರೆ ಮುನ್ಸಿಪಾಲಿಟಿ ಇರುತ್ತೆ ಅಂದ್ಕೊಳ್ಳಿ, ಆ ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟಿಗೆ ಏನು ಹೇಳ್ತೀರಾ ಅಂದರೆ ಏನಾದರೂ ಹೆಲ್ತ್ ಔಟ್ಬ್ರೇಕ್ ಜಾಸ್ತಿ ಆಗ್ತಿದೆ ಅಂದರೆ ಎಲ್ಲೆಲ್ಲಿ ಪೋಲ್ಸ್ ಇದೆ, ಎಲ್ಲೆಲ್ಲಿ ಹೋಲ್ಸ್ ಇದೆ, ಸಾರಿ ನಾಟ್ ಪೋಲ್ಸ್ ಅಲ್ಲ, ಹೋಲ್ಸ್ ಎಲ್ಲಿದೆ, ಎಲ್ಲೆಲ್ಲಿ ಸ್ಟಾಗ್ನೆಟಾಗಿ ವಾಟರ್ ನಿಲ್ತಿದೆ ಅದನ್ನೆಲ್ಲ ಮುಚ್ಚೋದಕ್ಕೆ ಹೇಳಿ. ಆಮೇಲೆ ರೆಗ್ಯುಲರಾಗಿ ಮಸ್ಕಿಟೋ ಎಕ್ಸ್ಟಿಂಗ್ವಿಷರ್ ಎಕ್ಸಸೈಸ್ನ ಕ್ಯಾರಿ ಔಟ್ ಮಾಡೋದಕ್ಕೆ ಹೇಳಿ. ಸೊ ಈ ರೀತಿಯಾದಂಥ ಪ್ರೊಸೆಸ್ನ ತೊಗೊಂಬನ್ನಿ, ಇಂಟರ್ನಲೈಸ್ ಮಾಡ್ಕೊಳ್ಳಿ ಇದನ್ನು. ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಈ ರೀತಿಯಾದಂಥ ಸ್ಟೆಪ್ಸ್ನ ನೆನಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದೋಸ್ ಕೈಂಡ್ ಆಫ್ ಕ್ವಶನ್ಸ್, ಓಕೆ. ಸೊ ಈ ರೀತಿ ಇರುತ್ತೆ. ಆಮೇಲೆ ಇನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಏನಂತಂದರೆ ಇಟ್ ಈಸ್ ಓನ್ಲಿ ಫಾರ್ 25 ಮಾರ್ಕ್ಸ್. ಸೊ ಬಿ ಯುವರ್ ಸೆಲ್ಫ್. ಅಲ್ಲಿ ಹೋಗಿ ಆನ್ ದ ಪರ್ಟಿಕ್ಯುಲರ್ ಡೇ ಯು ಕೆನಾಟ್ ಚೇಂಜ್ ಯುವರ್ ಪರ್ಸನಾಲಿಟಿ ಫಾರ್ ಜಸ್ಟ್ ಹಾಫ್ ಆನ್ ಅವರ್. 20 to 30 ಮಿನಿಟ್ಸ್ ಇರುತ್ತೆ. ಆ 20 to 30 ಮಿನಿಟ್ಸಲ್ಲಿ ಯು ಕೆನಾಟ್ ಚೇಂಜ್ ಯುವರ್ ಪರ್ಸನಾಲಿಟಿ. ಸೊ ಬಿ ಟ್ರೂ ಟು ಯುವರ್ ಸೆಲ್ಫ್. ಸೊ 25 ಮಾರ್ಕ್ಸ್ ಇರುತ್ತೆ. ಕ್ವಶನ್ಸ್ ಕೇಳಿದಾಗ ನಿಮಗೆ ಆನ್ಸರ್ ಗೊತ್ತಿತ್ತಂದರೆ ಕರೆಕ್ಟಾಗಿ ಗೊತ್ತಿದೆ ಅಂತ ಆನ್ಸರ್ ಮಾಡಿ. ಗೊತ್ತಿಲ್ಲ ಅಂದರೆ ಐ ಆಮ್ ನಾಟ್ ಶ್ಯೂರ್ ಸರ್, ಐ ಆಮ್ ನಾಟ್ ಅವೇರ್ ಸರ್, ಐ ಹ್ಯಾವ್ ಟು ರೀಡ್ ಅಬೌಟ್ ಇಟ್ ಅಂತ ಹೇಳಿ ಆನ್ಸರ್ ಮಾಡದೇ ಇರಿ. ತಪ್ಪಾಗಿ ಆನ್ಸರ್ ಮಾಡಿದಾಗ ಅವ್ರು ಕ್ವಶನ್ಸ್ ಕೇಳ್ತಾರೆ, ಆರ್ ಯು ಶ್ಯೂರ್ ಅಂತ ಕೇಳ್ತಾರೆ. ಆವಾಗ ನೀವು ಇಲ್ಲ ಅಂದರೆ ಇಟ್ ಸೆಂಡ್ಸ್ ಔಟ್ ಅ ನೆಗೆಟಿವ್ ಸಿಗ್ನಲ್. ಅದಕ್ಕೋಸ್ಕರ ಅದನ್ನೆಲ್ಲ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಿಚುವೇಷನ್ ಬೇಸ್ಡ್ ಕ್ವಶನ್ಸ್ ಬಂದಾಗ ಥಿಂಕ್ ಮಾಡಿ ಸ್ಟ್ರಕ್ಚರ್ನ ಮಾಡ್ಕೊಳ್ಳಿ, ಆಮೇಲೆ ಆನ್ಸರ್ ಮಾಡಿ. ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ ಬಂದಾಗ ನೀವು ಯಾವುದೊಂದು ಒಪಿನಿಯನ್ ಪ್ರೋ ಆರ್ ಅಗೇನ್ಸ್ಟ್ ಒಪಿನಿಯನ್ ತೊಗೊಂಡಿರ್ತೀರ ಅಂದರೆ ಆ ಒಪಿನಿಯನ್ಗೆ ಜಸ್ಟಿಫಿಕೇಷನ್ ಇಟ್ಕೊಂಡು ಹೇಳಿ. ಆ ಜಸ್ಟಿಫಿಕೇಷನ್ ಇಟ್ಕೊಂಡಿದ್ದರೆ
ನೀವು ಆನ್ಸರ್ ಮಾಡ್ತೀರಿ, ಈಸಿಲಿ ಆನ್ಸರ್ ಮಾಡ್ಬೋದು, ಸ್ಟ್ಯಾಂಡ್ ತೊಗೋಬೋದು. ಇನ್ ಕೇಸ್ ನೀವು ಜಸ್ಟಿಫಿಕೇಶನ್ ಕೊಟ್ಟು ಒಂದು ಸ್ಟ್ಯಾಂಡ್ ತೊಗೊಂಡ ಮೇಲೂ ಕೂಡ ಬೋರ್ಡ್ ಅವರು ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಏನಪ್ಪ ಅಂತಾರೆ, ನಿಮ್ಮ ಸ್ಟ್ಯಾಂಡ್ನ ಅಪೋಸಿಟ್ ವೇಲಿ ತೊಗೊಳ್ಳಿ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಆ ಟೈಮಲ್ಲಿ ಯು ಹ್ಯಾವ್ ಟು ರೆಸ್ಪೆಕ್ಟ್ ದರ್ ಒಪಿನಿಯನ್. ಯಾಕೆಂದರೆ ದೇ ಆರ್ ದ ಪೀಪಲ್ ಹೂ ಹ್ಯಾವ್ ಲಾಟ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಆ ಮೆಂಬರ್ಸ್ನ ಬಗ್ಗೆ ರೆಸ್ಪೆಕ್ಟ್ ಮಾಡಿದ್ರು ಕೂಡ ಸ್ಟಿಕ್ ಟು ಯುವರ್ ಓನ್ ಒಪಿನಿಯನ್. ಏನಪ್ಪ ಅಂದರೆ, ಸರ್ ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಪಾಯಿಂಟ್ ಆಫ್ ಪರ್ಸ್ಪೆಕ್ಟಿವ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಪರ್ಸ್ಪೆಕ್ಟಿವ್ ಆನ್ ದಿಸ್ ಪರ್ಟಿಕ್ಯುಲರ್ ಇಶ್ಯೂ, ಬಟ್ ಐ ವುಡ್ ಲೈಕ್ ಟು ಸ್ಟಿಕ್ ಟು ಮೈ ಓನ್ ಒಪಿನಿಯನ್ ಸರ್. ಈ ರೀತಿಯಾದಂಥ ಆನ್ಸರ್ ಕೊಡೋದನ್ನ ಕಲೀರಿ. ಓಕೆ, ಅಲ್ಲಿಗೆ ಹೋಗಿ ಬ್ಲಫ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಮ ಹಾಬೀಸ್ನ ಹಾಕ್ತಿರ್ತೀರ ಅಂದರೆ ನೀವು ಜೆನ್ಯೂನ್ ಆಗಿ ಹಾಬೀಸ್ನ ಪ್ರಾಕ್ಟೀಸ್ ಮಾಡಿದರೆ ಹಾಬೀಸ್ನ ಹಾಕಿ. ಅಲ್ಲಿಗೆ ಹೋದ ತಕ್ಷಣ ನೀವು ಹಾಕಲೇಬೇಕಂತಿಲ್ಲ. ಆ ಡ್ಯಾಫಲ್ಲಿ 3 ಕಾಲಮ್ ಇರುತ್ತೆ. ಒಂದು ಹಾಬೀಸ್, ಆಮೇಲೆ NSS NCC ಅಂತ ಇರುತ್ತೆ, ಇನ್ನೊಂದು ಅಚೀವ್ಮೆಂಟ್ಸೇ ಇರುತ್ತೆ. ಸೊ 3 ಕಾಲಮ್ ಇರುತ್ತೆ. ಆ 3 ಕಾಲಮಲ್ಲಿ ಸ್ಪೋರ್ಟ್ಸ್ ಫಸ್ಟ್ ಕಾಲಮ್ ಸ್ಪೋರ್ಟ್ಸ್ ಇರುತ್ತೆ, ಸೆಕೆಂಡ್ ಕಾಲಮ್ NSS NCC ಅಂತ ಇರುತ್ತೆ, ಥರ್ಡ್ ಕಾಲಮ್ ಹಾಬೀಸ್ ಅಂತ ಇರುತ್ತೆ. ಅಲ್ಲಿಗೆ ಹೋಗಿ ನೀವು ಬೆಳಿಗ್ಗೆ ಹೋದ ತಕ್ಷಣ ಏನೋ ಒಂದು ಬ್ಲಫ್ ಮಾಡಿ ಹಾಕ್ಬಾರ್ದು ಅಂತಂದರೆ ನಾಟ್ ನೆಸಸರಿ. ಓಕೆ, ಬಿ ಟ್ರೂ ಟು ಯುವರ್ ಸೆಲ್ಫ್. ಕ್ವಶನ್ಸ್ ಕೇಳ್ತಿರ್ತಾರೆ, ಏನು ಮಾಡ್ತೀರಾ ಬೇರೆ ಕೆಲಸ ಸಿಕ್ಕಾಗ, ಯಾಕೆ ಇಷ್ಟು ದಿನ ಏನು ಮಾಡ್ತಾಯಿದ್ರಿ, ಗ್ಯಾಪ್ ಇತ್ತಂದರೆ ಯಾಕೆ ಇಷ್ಟು ದಿನ ಗ್ಯಾಪ್ ಇತ್ತು ಅಂತ ಕೇಳ್ತಿದ್ದಾರೆ. ಡಿಗ್ರಿ ಮುಗಿಸಿ ಯಾಕೆ ನೀವು ಆ ಕೆಲಸಕ್ಕೆ ಹೋಗ್ತೀರಾ ಅಂತ ಕೇಳ್ತಾರೆ. ಜೆನ್ಯೂನ್ ಆಗಿ ಹೇಳಿ, ನಿಮ್ಮ ಡ್ರೀಮ್ UPSC ಅಥವಾ KPSC ಇತ್ತಂದರೆ ಅದಕ್ಕೋಸ್ಕರ ನಾನು ಕೆಲಸಕ್ಕೆ ಹೋಗಲಿಲ್ಲ. ಆ ರೀತಿ ಅಂತ ಆನ್ಸರ್ ಡೆವಲಪ್ ಮಾಡ್ಕೊಳ್ಳಿ. ಇನ್ ಕೇಸ್ KPSC UPSC ಸಿಗುತ್ತೆ ಅಂದರೆ ಏನು ಮಾಡ್ತೀರಾ ಅಂದರೆ ಜೆನ್ಯೂನ್ ಆನ್ಸರ್ ಹೇಳಿ. ಆಬ್ವಿಯಸ್ಲಿ ಅವ್ರಿಗೂ ಗೊತ್ತಿರುತ್ತೆ KPSC ಅಥವಾ UPSC ನಡುವೆ ಚೂಸ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಮೆನಿ ಪೀಪಲ್ ವಿಲ್ ಚೂಸ್ UPSC ಓನ್ಲಿ. ಸರಿನಾ? ಆ ಟೈಮಲ್ಲಿ ಹೇಳಿ, ಸರ್ವಿಸ್ ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡ್ಕೋತೀನಿ ಸರ್, ಇದರಿಂದ ಅದನ್ನು ನಾನು UPSCಲಿ ಹೆಲ್ಪ್ ಮಾಡ್ಕೋತೀನಿ, UPSCಲಿ ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಅಂತ ಜೆನ್ಯೂನ್ ಆನ್ಸರ್ ಇರಲಿ. ಸೊ ದೀಸ್ ಆರ್ ದ things that I identified and these are the questions or these are the doubts most of the students are texting me. ಈ ರೀತಿ ಅಂತ ಡೌಟ್ಸ್ನ ಕೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಈ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದಕ್ಕಿಂತ ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನನ್ನ ನಂಬರ್ಗೆ ಪರ್ಸನಲಾಗಿ ಮೆಸೇಜ್ ಮಾಡಿ. ಆ ನಂಬರ್ ಅಥವಾ ಗ್ರೂಪ್ ಲಿಂಕ್ನ ಲೈಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಸೊ ಚಾನಲ್ ಇದೆ, ಜೊತೆಗೆ ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪಲ್ಲಿ ಡೈಲಿ 1-to-1 ಮಾಡ್ತಾಯಿದ್ದೀವಿ, ಜೊತೆಗೆ ಕ್ವಶನೇರ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಡ್ಯಾಫ್ನ ಫಿಲ್ ಮಾಡಿ ಕೊಟ್ಟರೆ ಆ ಡ್ಯಾಫ್ ಮೇಲೆ ಕ್ವಶನೇರ್ ಮಾಡಿ ಕೊಡ್ತಾ ಇದ್ದೀವಿ, ಜೊತೆಗೆ ಡಿಸ್ಕಷನ್ಸ್ ಕೂಡ ನಡೀತಾ ಇದೆ. ಸೊ ಇವೆಲ್ಲದಕ್ಕೂ ನೀವು ಕೂಡ ಪಾರ್ಟ್ ಆಗಬೇಕಿತ್ತಂತಂದರೆ ಜಸ್ಟ್ ಇದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಪ್ರೊಫೈಲ್ನ ಕೂಡ ಪ್ರಿಪೇರ್ ಮಾಡಿದ್ದೀವಿ. ಜೊತೆಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಕರ್ನಾಟಕ, ರಿಲೇಟೆಡ್ ಟು ಇಂಡಿಯಾ, ರಿಲೇಟೆಡ್ ಟು ವೇರಿಯಸ್ ಸಬ್ಜೆಕ್ಟ್ಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ, ಸೆಮಿ ಕಂಡಕ್ಟರ್ ಆಗಲಿ, ಜೊತೆಗೆ ವಿಮೆನ್ ರಿಲೇಟೆಡ್ ಇಶ್ಯೂಸ್ ಆಗಲಿ, ಎಲ್ಲದರ ಮೇಲೂ ಕೂಡ ಕಂಟೆಂಟ್ನ ಮಾಡಿ ಕೊಡ್ತಾ ಇದ್ದೀವಿ. ಸೊ ನಿಮಗೂ ಎಲ್ಲಾದರೂ ಬೇಕಂತಂದರೆ ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ಗ್ರೂಪ್ನಲ್ಲಿ ಲಿಂಕ್ ಕಳಿಸ್ತಿರ್ತೀವಿ, ಆ ಗ್ರೂಪಲ್ಲಿ ಲಿಂಕನ್ನು ಜಾಯ್ನ್ ಆಗ್ಬೋದು ನೀವು. ಸೊ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ಇದಕ್ಕಿಂತ ಬಿಟ್ಟು ಬೇರೆ ಡೌಟ್ ಇದ್ದರೆ ರೈಟ್ ಡೌನ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ವಿತ್ ದಿಸ್ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.